ಶ್ರೀಮಾತ್ರೇ ನಮಃ. ಶ್ರೀ ಗುರುಭ್ಯೋ ನಮಃ. ಇಂದಿನ ಕಳೆದ ಸಂಚಿಕೆಯಲ್ಲಿ ತಟ್ಕೊಳ್ಳಾರ್ದ ಅಂತಂದರೆ ಮಿತಿ ಮೀರಿರುವಂತಹ ಕೋಪದಿಂದ ವಸಿಷ್ಠ ಮಹರ್ಷಿಗ 100 ಜನ ಮಕ್ಕಳನ್ನು ಏನೋ ಯಾಗಕ್ಕೆ ಬರೋದಿಲ್ಲ ಅನ್ನೋದಿರುವಂಥ 100 ಜನ ಮಕ್ಕಳನ್ನು ಅನ್ಯಾಯವಾಗಿ ಬೂದಿ ಕುಪ್ಪೆಗಳಾಗೋ ಥರ ಶಾಪ ಕೊಟ್ಟಿದ್ದು, ನಂತರ ಮಕ್ಕಳೆಲ್ಲರೂ ಸತ್ತು ಹೋದ ನಂತರ ವಸಿಷ್ಠ ಮಹರ್ಷಿಗಳ ಪರಿಸ್ಥಿತಿ ಹೇಗಿತ್ತು, ಅವರು ಎಷ್ಟು ನಿರಾಶೆಗಳಿಗಾಗಿ ಜೀವನದಲ್ಲಿ ಎಷ್ಟೆಷ್ಟು ಕಷ್ಟಪಟ್ಟಿದ್ರು ಅಂತ ಮನವಿ ಮಾಡಿದ್ದೆ. ಕಥೆಯಲ್ಲಿ ಮುಂದೆ ಹೋಗೋಣಂತೆ. ಆಗ ಶಪಿಸಿದ ನಂತರ ಎಲ್ಲರ ಕಲ್ತ್ಬಿಟ್ಟು ಯಾಗವನ್ನು ಮೊದಲಿಟ್ರಂತೆ. ಯಾಗಾಗ್ನಿಯಲ್ಲಿ ಅವಿಸ್ಸನ್ನು ತೆಗೆದುಕೊಳ್ಳೋದಕ್ಕೆ ಯಾವ ದೇವತೆಗಳು ಬರಲಿಲ್ಲಂತೆ. ಆಗ ಬರದೇ ಇದ್ದಾಗ ವಿಶ್ವಾಮಿತ್ರರಿಗೆ ಆಗ್ರಹ ಬಂದ್ಬಿಟ್ಟು ತನ್ನ ತಪೋಶಕ್ತಿಯಿಂದ ತ್ರಿಶಂಕುವನ್ನು ಮೇಲ್ ಕಳಿಸ್ಬಿಟ್ರು. ಆಗ ತ್ರಿಶಂಕು ಆಕಾಶ ಮಾರ್ಗದಲ್ಲಿ ಪ್ರಯಾಣ ಮಾರ್ಗದಿಂದ ಸ್ವರ್ಗದ ಕಡೆ ಏನು ಹೋಗ್ತಾ ಇದ್ದಾನಂತೆ. ಅಂದ್ರೆ ಜೀ ಅಂತ ಹೋಗ್ತಾ ಇದ್ದಾನೆ. ಒಂದು ರಾಕೆಟ್ ಹೇಗೆ ಹೋಗುತ್ತಲ್ವ ಆ ಥರ ಹೋಗ್ತಾ ಇದ್ದಾನಂತೆ. ಆಗ ಈ ವಿಷಯ ದೇವೇಂದ್ರಗೆ ತಿಳಿಯುತ್ತಂತೆ. ಆಗ ತ್ರಿಶಂಕು, ನೀನು ಗುರುವಿನ ಶಾಪಕ್ಕೆ ಗುರಿಯಾಗಿದೆಯಾ? ನಿನ್ನಗೆ ಗುರು ಅಂತಂದ್ರು ಅಂದ್ರೆ ಗುರುಪುತ್ರರು ಅಂತಂದು ನಾನು ಹೇಳಿದ್ದೆ. ಏನು ಸಶರೀರದಿಂದ ಮತ್ತು ಹಾಗೂ ಕೆಲವಷ್ಟು ಜನ ಪುಣ್ಯಾತ್ಮರು ಇದ್ದಾರೆ ಸಶರೀರವಾಗಿ ಸ್ವರ್ಗಕ್ಕೆ ಹೋಗಿರುವಂಥ ಶಿವಮಹಾಪುರಾಣದಲ್ಲಿ ಕೇಳ್ಬೋದು. ಅದು ಶಿವನ ಆಜ್ಞೆಯಿಂದ ಹೋಗಿದ್ದಾರೆ. ಆದರೆ ನೀನು ಗುರುವಿನ ಶಾಪದಿಂದ ಅಂತಂದ್ರೆ ಯಾಗ ಮಾಡಿ ಸಶರೀರದಿಂದ ಏನು ಸ್ವರ್ಗಕ್ಕೆ ಹೋಗೋದಿಲ್ಲ. ಆ ಭಗವಂತನೇ ಕೈ ಹಿಡಿದು ಕರೆಸ್ಕೊಂಡ್ರೆ ಕೆಲವಷ್ಟು ಜನರು ಮಹನೀಯರು ಹೋಗಿರುವಂತ ಉದಾಹರಣೆಗಳಿದೆ. ಇದು ವೇದಕ್ಕೂ ಭಗವಂತನ ಆಜ್ಞೆಗೂ ನಾವು ಇದು ಮಾಡಬೇಕಾಗುತ್ತೆ. ಅವರ ಏನೋ ಒಂದು ಕೆಪಾಸಿಟಿನೇ ಬೇರೆ ಇರುತ್ತೆ, ಅವರ ಸ್ಥಾಯಿನೇ ಬೇರೆ ಇರುತ್ತೆ ಅಂತ ನಾವಿಲ್ಲಿ ಅರ್ಥ ಮಾಡ್ಕೊಬೇಕಾಗುತ್ತೆ. ನಿನಗೆ ಸ್ವರ್ಗಲೋಕಕ್ಕೆ ಪ್ರವೇಶ ಇಲ್ಲ ಅಂತ ತಲೆಕೆಳಗಾಗಿ ಬಿದ್ದೋಗ್ಬಿಡು ಅಂತ ಹೇಳ್ತಾ ಇರ್ತಾರಂತೆ. ಈ ತಲೆಕೆಳಗಾಗಿ ಬಿದ್ದೋಗ್ತಾ ಭೂಮಿ ಮೇಲೆ ಬೀಳ್ತಾ ಇರ್ಬೇಕಾದ್ರೆ ಆತ ವಿಶ್ವಾಮಿತ್ರ ಮಹರ್ಷಿ ನನ್ನನ್ನ ಕೆಳಗಡೆ ದಬ್ಬ ಬಿಟ್ಟಿದ್ದಾರೆ, ನನ್ನನ್ನು ರಕ್ಷಿಸು ಅಂತಂತ ಗಟ್ಟಿಯಾಗಿ ಕಿರಿಸ್ಕೊಂಡು ತ್ರಿಶಂಕು ಬರ್ತಾ ಇದ್ರಂತೆ. ಆಗ ಇರೋದೇ 1000 ವರ್ಷಗಳ ತಪಸ್ಸು. ಆ ತಪಸ್ಸಿನಲ್ಲಿ ಯಾರಿಗೆ ವಸಿಷ್ಠ ಮಹರ್ಷಿಗಳ 100 ಜನ ಮಕ್ಕಳಿಗೆ ಏನೋ ಶಾಪ ಕೊಟ್ಟಿದ್ರಲ್ಲಿ ಒಂದಷ್ಟು ಹೋಗ್ಬಿಟ್ಟು ಉಳಿದಿರುವಂಥ ಸ್ವಲ್ಪ ತಪಶಕ್ತಿಯಿಂದ ದಕ್ಷಿಣ ದಿಕ್ಕಿನಲ್ಲಿ ನಕ್ಷತ್ರ ಮಂಡಲವನ್ನು ಏರ್ಪಾಟು ಮಾಡಿಬಿಟ್ಟು ಸಪ್ತರ್ಷಿಗಳನ್ನು ಸೃಷ್ಟಿ ಮಾಡಿಬಿಟ್ಟು ಅಲ್ಲೇ ನಿಂತ್ಕೊ ಅಂತ ಹೇಳ್ತಿರತ್ತೆ. ಅಂದರೆ ತ್ರಿಶಂಕು ಸ್ವರ್ಗವನ್ನು ಸೃಷ್ಟಿಸ್ತಾರೆ. ತ್ರಿಶಂಕುವಿನ ತ್ರಿಶಂಕು ಸ್ಥಿತಿ ಅಂತಂದ್ರೆ ಇಲ್ಲಿ ತ್ರಿಶಂಕು ಆ ಕಡೆ ಸ್ವರ್ಗಕ್ಕೂ ಹೋಗ್ಲಿಲ್ಲ, ಈ ಕಡೆ ಭೂಮಿಗೂ ಬರಲಿಲ್ಲ, ತಲೆ ಕೆಳಗಾಗಿ ನೇತಾಡ್ತಾ ಇದ್ದಾನೆ. ಅಂತಂದ್ರೆ ಭೂಮಿ ಮೇಲಾದ್ರೂ ಇದ್ದಿದ್ರೆ ತಪಸ್ಸನ್ನು ಮಾಡ್ಕೊಂತ ಪುಣ್ಯ ಕಾರ್ಯಗಳನ್ನು ಮಾಡ್ತಾ ಯಾಗ ಯಜ್ಞಾಧಿಕೃತಗಳನ್ನು ಮಾಡ್ತಾ ದೇಹವನ್ನು ಬಿಟ್ಟಿದ್ರೆ ಅದು ಫಲಿತನೇ ಬೇರೆ ಬರ್ತಾ ಇತ್ತು. ಆದ್ರೆ ಇವಾಗ ಏನಾಗ್ಬಿಟ್ಟಿದೆ, ಅಲ್ಲಿ ಸ್ವರ್ಗಕ್ಕೂ ಹೋಗೋದಕ್ಕಾಗೋದಿಲ್ಲ, ಭೂಮಿಗೂ ಬರೋದಕ್ಕಾಗೋದಿಲ್ಲ. ಆ ಕಡೆನೂ ಮುಟ್ತಲೇ ಈ ಕಡೆನೂ ಮುಟ್ತಲೇ ಇರುವಂತ ಸ್ಥಿತಿಗೆ ಏನಂತಾರೆ ಅಂದ್ರೆ ತ್ರಿಶಂಕು ಸ್ಥಿತಿ ಅಂತ ಹೇಳ್ತಾರೆ. ನಮ್ಮ ಭಾರತೀಯ ಭಾಷೆಯಲ್ಲಿ ತ್ರಿಶಂಕು ಸ್ಥಿತಿ ಅನ್ನುವಂಥದ್ದು ಆ ಕಡೆನೂ ಮುಟ್ಟೋದಿಲ್ಲ ಈ ಕಡೆನೂ ಮುಟ್ಟೋದಿಲ್ಲ ಅಂತಂದ್ರೆ ಅವನ ಪರಿಸ್ಥಿತಿ ತ್ರಿಶಂಕು ಸ್ಥಿತಿ ಆಗ್ಬಿಟ್ಟಿದೆ, ನನ್ನ ಪರಿಸ್ಥಿತಿ ತ್ರಿಶಂಕು ಸ್ಥಿತಿ ಆಗ್ಬಿಟ್ಟಿದೆ ಅಂತ ಬಹಳಷ್ಟು ಜನ ಈಗಿನ ಕಾಲದ ಮಕ್ಕಳೆಲ್ಲ ಬಿಟ್ಟರೆ 20-25 ವರ್ಷದ ಪೂರ್ವದಲ್ಲಿ ಇರುವಂಥ ಹಿರಿಯರು ಯೂಸ್ ಮಾಡ್ತಾ ಇರ್ತಾರೆ ಇಂಥ ಪುಣ್ಯ ಕಾರ್ಯವಂಥವ್ರು. ಈಗಿನ ಕಾಲದವರೆಲ್ಲ ಅಂತಂದರೆ ಶಿಟ್ ಹುಪ್ಸ ಅಂತ ಅನ್ನುವಂಥ ಅರ್ಥರಹಿತವಾಗಿರುವಂಥ ಮಾತಾಡ್ತಾರೆ ವಿನಃ ನಮ್ಮ ಪುರಾಣಗಳಿಗೆ ವಾರಸರಲ್ಲ ಅಂತ ನಾನು ಚಿಂತೆ ಮಾಡ್ಕೊಂತ ಹೇಳ್ತಾ ಇರ್ತೀನಿ. ಇಷ್ಟು ದೊಡ್ಡ ಏನೋ ಯಾವುದು ಪರಂಪರೆಗೆ ವಾರಸದಾರರಾಗಿದ್ರು ನಾವು ಬೇರೆಯವರು. ಅಂದರೆ ನಾವು ರಕ್ತಗತವಾಗಿ ಭಾರತೀಯರು, ಮಾನಸಿಕವಾಗಿ ಬ್ರಿಟಿಷರ ಪುತ್ರರು ಅಂತ ನಾವು ನೋಡ್ತಾನೆ ಇರ್ತೀವಿ. ಇದು ನಾನು ಹೊಸದಾಗಿ ಹೇಳಲಿಲ್ಲ, ಅಂದರೆ ನಮ್ಮ ಮನಸ್ಥಿತಿ ಯಾವ ಥರ ಇದೆ ಅಂತ ನಾವು ಪರೀಕ್ಷೆ ಮಾಡ್ಕೊಬೇಕಾಗುತ್ತೆ. ಆಗ ಏನೋ ತ್ರಿಶಂಕು ಆಗ ಕೆಳಗಡೆ ಬಿಟ್ಟಾಗ ಅಲ್ಲಿ ಸ್ವರ್ಗವನ್ನೇ ಸೃಷ್ಟಿಸ್ಬಿಡ್ತಾರೆ. ಅಂದರೆ ನಕ್ಷತ್ರ ಮಂಡಲ ಸೃಷ್ಟಿಸ್ತಾರೆ, ಸಪ್ತರ್ಷಿಗಳನ್ನು ಸೃಷ್ಟಿಸಿ ಏನೋ ವಿಶ್ವಾಮಿತ್ರರು ಹತ್ರ ಹೇಳ್ತಾರೆ, ವಿಶ್ವಾಮಿತ್ರರು ಸೃಷ್ಟಿಸಿರುವಂಥದ್ದೇ ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಆದ್ದರಿಂದ ಅದನ್ನು ನಿಷಿದ್ಧ. ವಿಶ್ವಾಮಿತ್ರರು ಸೃಷ್ಟಿಸಿರುವಂಥದ್ದೇ ಮಹಿಷ ಅಂತಂದ್ರೆ ಎಮ್ಮೆ, ಅದಕ್ಕೋಸ್ಕರನೇ ಎಮ್ಮೆ ಹಾಲು ಕುಡಿದ್ರೂ ಒಳ್ಳೆಯದಲ್ಲ, ಭಗವಂತನ ಆರಾಧನೆಗಂತೂ ಅದು ಕೆಲಸಕ್ಕೆ ಬರೋದಿಲ್ಲ. ಇದು ಯಾರು ಸೃಷ್ಟಿಸಿರುವಂಥದ್ದು? ಏನು ಕಾಮಕ್ರೋಧಾದಿ ಷಡ್ ವರ್ಗಗಳು ಇನ್ನೂ ತನ್ನಲ್ಲಿ ಪ್ರಬಲಿಸಿರುವಂಥ ವಿಶ್ವಾಮಿತ್ರರು ಸೃಷ್ಟಿಸಿರೋದಕ್ಕೆ ಅದಕ್ಕೆ
ದೇವತಾ ಸ್ಥಾನವನ್ನು ಕೊಟ್ಟಿಲ್ಲ ಅಂತ ನಾನು ಇಲ್ಲಿ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಆಗ ನಾವು ಇನ್ನೊಂದನ್ನು ತಿಳ್ಕೊಬೇಕಾಗುತ್ತೆ. ಫಸ್ಟ್ ರಾಕೆಟ್ ಪ್ರಯೋಗ ಮಾಡಿರುವಂಥವ್ರು ಯಾರು ಅಂದರೆ ವಿಶ್ವಾಮಿತ್ರರೇ. ಈ ರಾಕೆಟ್ ಅಂತಂದರೆ ಕೆಳಗಡೆ ಬೆಂಕಿ ಹಚ್ಬಿಟ್ಟು ಯಾವುದೋ ಲೋಕಕ್ಕೆ ಕಳಿಸ್ತಾರಲ್ಲ, ಇವಾಗಲೂ ಹೇಳ್ತಾರೆ ಶಾಸ್ತ್ರವೇತ್ತರು, ಈಗಲೂ ಏನೋ ಅಂತರಿಕ್ಷದಲ್ಲಿ ನಾವು ಹುಡುಕುವಂಥ ಶಕ್ತಿ ಇದ್ರೆ ತ್ರಿಶಂಕುವಿನ ಒಂದು ದೇಹ ಕಾಣಿಸುತ್ತೆ ಅಂತ ಶಾಸ್ತ್ರವೇತ್ತರು ಹೇಳ್ತಾ ಇರ್ತಾರೆ. ಅಂದರೆ ಅಂತರಿಕ್ಷದಲ್ಲಿ ಯಾವುದೂ ಕೊಳ್ತು ಹೋಗ್ದಲೇ ಇರುವಂಥದ್ದು, ಅಂದರೆ ಹಾಳಾಗ್ದಲೇ ಇರುವಂಥ ಒಂದು ಶಕ್ತಿ ಇದೆ. ಸುನಿತಾ ವಿಲಿಯಮ್ಸ್ ಅವರಾಗಲಿ ಯಾರೇ ಆಗಲಿ, ಅಲ್ಲಿ ಯಾವುದಾದ್ರೂ ಒಂದು ಹೂವಾಗಲಿ, ಒಂದು ಇದಾಗಲಿ, ಅದರ ವಾಸನೆ ಆಗಲಿ, ಅದರ ಒಂದು ಕೆಪಾಸಿಟಿ 1000% ಹೆಚ್ಚಿರುತ್ತೆ ಅಂತ ಅವ್ರ ಜೀವನದ ಬಗ್ಗೆ ತಿಳ್ಕೊಂಡ್ರೆ, ಈಗಿರುವಂಥ ಏನು ವಿಜ್ಞಾನಿಗಳು ಹೇಳಿರುವಂಥದ್ದು ನಾವು ತಿಳ್ಕೊಂಡ್ರೆ ಅಷ್ಟು ಅರ್ಥ ಆಗುತ್ತೆ. ಸಿನಿಮಾ ನೋಡೋದ್ರ ಬದಲು ಇಂಥವ್ರ ಜೀವನ ನೋಡಿದ್ರೆ ನಮ್ಗೆ ಎಷ್ಟು ಉಪಯೋಗಕ್ಕೆ ಬರುತ್ತೆ ಅಂತ ನಮ್ಮನ್ನು ನಾವು ಎಷ್ಟು ತಿದ್ಕೋಬಹುದು, ಎಷ್ಟು ಇದು ಮಾಡ್ಕೋಬಹುದು ಅಂತ ನಾನಿಲ್ಲಿ ಒಂದು ಚಿಕ್ಕ ಮನವಿಯನ್ನು ಮಾಡ್ತಾ ಇದ್ದೀನಿ. ರಾಮಾಯಣ ಬಿಟ್ಬಿಟ್ಟು ಬರೀ ತಲಹರಟೆ ಮಾತಾಡ್ತಾರಪ್ಪ ಇವರು, ಮುಂದಕ್ಕೆ ಹೋಗೋದಿಲ್ಲ ಅಂತ ನಾನೇನು ಬೈಕೋಬೇಡಿ ಆಯ್ತಾ. ಆಗ ವಿಶ್ವಾಮಿತ್ರರು ಏನೋ ಮತ್ತೊಂದು ಸ್ವರ್ಗವನ್ನೇ ಸೃಷ್ಟಿಸ್ತಾರಂತ. ಆದ್ರೂ ಯಾರು ದೇವತೆಗಳು ಬರೋದಿಲ್ಲ ಅಂತ. ದೇವತೆಗಳನ್ನು ಕೂಡ ಸೃಷ್ಟಿಸೋಣ ಅಂತ ಅನ್ಕೊಂಡಾಗ ದೇವತೆಗಳು ಬಂದ್ಬಿಟ್ರಂತೆ. ದೇವತೆಗಳನ್ನು ಕೂಡ ಸೃಷ್ಟಿಸಬೇಕು ಅಂದರೆ ಕೋಪ ಅನ್ನುವಂಥದ್ದು ಎಷ್ಟು ಚಾಲೆಂಜ್ ಅಂದರೆ ಚಾಲೆಂಜ್ ಅಂತಿರ್ತಾರೆ. ಇದು ಚಾಲೆಂಜು ಒಂದು ಒಳ್ಳೆಯದಕ್ಕಲ್ಲ, ಕೋಪದಿಂದ ತೆಗೆದುಕೊಳ್ಳುವಂಥದ್ದಕ್ಕೆ ಚಾಲೆಂಜ್. ಮಹಾನುಭಾವ ಶಾಂತಿಸು, ಇಷ್ಟು ತಪಸ್ಸು ಶಕ್ತಿ ಇದ್ದೇ ಮಾತ್ರಕ್ಕೆ ನೀನು ಬೇರೆ ಸ್ವರ್ಗವನ್ನು ಸೃಷ್ಟಿಸ್ತೀಯಾ? ಏನು ಶಾಸ್ತ್ರ ಗೊತ್ತಿಲ್ವಾ? ಸಶರೀರವಾಗಿ ಯಾರನ್ನಾದ್ರೂ ಸ್ವರ್ಗಕ್ಕೆ ಕಳಿಸ್ತಾರ? ನಿನ್ನಂಥವ್ರು ಮಾಡಬೇಕಾಗಿರುವಂಥ ಕೆಲಸ ಅಲ್ಲ. ನಿನ್ನ ತಪೋಶಕ್ತಿಯನ್ನು ಧಾರೆ ಹಿಡಿದು ಸೃಷ್ಟಿಸಿರುವಂಥ ಈ ನಕ್ಷತ್ರ ಮಂಡಲವನ್ನು ಜ್ಯೋತಿಷ್ಯ ಚಕ್ರಕ್ಕೆ ಆ ಕಡೆ ಇರುತ್ತೆ. ಅದರಲ್ಲಿ ತ್ರಿಶಂಕು ತಲೆ ಕೆಳಗಾಗಿ ಯಾವಾಗಲೂ ತಿರುಗ್ತಾನೆ ಇರ್ತಾರೆ, ತಲೆ ಕೆಳಗಾಗಿ ಇರುವಂಥ ವರವನ್ನು ಕೊಡ್ತೀನಿ ಅಂತ ಹೇಳ್ತಾರಂತೆ. ಶಾಂತಿಸಿರುವಂಥ ವಿಶ್ವಾಮಿತ್ರರು ಸರಿ ಅಂತಾರಂತೆ. ಇಲ್ಲಿ ತನಗೆ ಮನಃಶಾಂತಿ ಇಲ್ಲ ಅಂತಂದು ಪ್ರಶಾಂತವಾಗಿ ಏನೋ ತಪಸ್ ಮಾಡ್ಕೊಳೋದಕ್ಕೋಸ್ಕರ ಉತ್ತರ ಆಗ್ಬಿಡ್ತು, ದಕ್ಷಿಣ ಆಗ್ಬಿಡ್ತು. ಇವಾಗ ಏನು ಪಶ್ಚಿಮ ದಿಕ್ಕು ಹೋಗ್ತಾ ಇದ್ದಾನಂತೆ. ಅಂದರೆ ನಾವು ಇಲ್ಲೊಂದು ತಿಳ್ಕೊಬೇಕಾಗಿರೋದು ಏನಂತಂದ್ರೆ, ಸ್ಥಳ ಏನು ಮಾಡೋದಿಲ್ಲ ಅಂತಂದರೆ ನಾವಿರುವಂಥ ಮನೆ ಚೆನ್ನಾಗಿಲ್ಲ ಅಂದರೆ ನಾವು ಮಾಡುವಂಥ ಕೆಲಸ ನೋಡ್ಬೇಕಾ, ಇಲ್ಲ ಅಂತಂದ್ರೆ ನಮ್ಗಿರುವಂಥ ಕೋಪ, ನಮ್ಗಿರುವಂಥ ಚಟಗಳನ್ನು ಬಿಟ್ಟರೆ ನಮ್ಮ ಜೀವನ ಒಳ್ಳೇದಾಗುತ್ತೆ ವಿನಃ ಒಂದು ಊರಾಗಲಿ ಒಂದು ಮನೆ ಆಗಲಿ ಏನು ಮಾಡೋದಿಲ್ಲ. ನಾವು ಕರೆಕ್ಟ್ ಇದ್ದರೆ ಎಲ್ಲವೂ ಕರೆಕ್ಟ್ ಇರುತ್ತೆ ಅಲ್ವಾ. ಕಣ್ಣಲ್ಲಿ ಏನೋ ಒಂದು ಕನ್ನಡಿ ಇರುತ್ತೆ, ಅದಕ್ಕೆ ಕೊಳಕು ಇರುತ್ತೆ. ಏನೋ ಕೊಳಕನ್ನು ಇಟ್ಕೊಂಡು ಏನು ಕೊಳಕಿರುತ್ತೆ. ಒಂದು ಕ್ಲೀನಾಗಿ ಕಾಣ್ತಾ ಇಲ್ಲ ಅಂತಂದ್ರೆ ನಾನೇ ಗಲೀಜಾಗಿರ್ತೀನಿ, ನಾನು ಗಲೀಜಾಗಿರ್ತೀನಿ, ಕನ್ನಡಿನೂ ಕೊಳಕಾಗಿರುತ್ತೆ. ಕನ್ನಡಿಯನ್ನು ಒಂದು ಶುದ್ಧ ಮಾಡಿಬಿಟ್ಟು ನಾನು ಅಂದವಾಗಿ ಕಾಣ್ತಾ ಇಲ್ಲ ಅಂತಂದ್ರೆ ಹೇಗೆ? ಶುದ್ಧವಾಗಿ ಬೇಕಾಗಿರುವಂಥದ್ದು ನಾವಲ್ವಾ. ನಮ್ಮ ನೋಡುವಂಥದ್ದು ಕನ್ನಡಿ ಹೊರಗಡೆ ಕಾಣಿಸುತ್ತೆ, ನೋಡದೇ ಇರುವಂಥದ್ದು ಯಾವುದಂದ್ರೆ ಪ್ರತಿಬಿಂಬ ಯಾವುದಂತಂದ್ರೆ ನಮ್ಮ ಮನಸ್ಸನ್ನು ಶುದ್ಧಿ ಮಾಡಿಕೊಂಡ್ರೆ ಇರುವಂಥ ಸ್ಥಳದಲ್ಲಿ ಏನು ನಾವು ಮನಃಶಾಂತಿಯನ್ನು ಕಂಡ್ಕೊಬೋದು. ಆದರೆ ಈ ಕಲಿಕಾಲದಲ್ಲಿ ಇರುವಂಥ ಸ್ಥಳದಲ್ಲಿ ಮನಃಶಾಂತಿಯನ್ನು ಕಂಡ್ಕೋಬೇಕು, ಸುಖವಾಗಿರ್ಬೇಕು ಅಂತಂದ್ರೆ ನಮ್ಮ ಗುರುನಾಥರು ಒಂದೇ ಹೇಳ್ತಾ ಇರ್ತಾರೆ, ಇರುವ ಸ್ಥಳದಲ್ಲಿ ಇರುವ ಹಾಗೆ ಬದುಕನ್ನು ಬದಲಾಯಿಸುವ ಕೀರ್ತನೆ ಹಾಡಿರಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ವಿಶ್ವಾಮಿತ್ರರು ಹೋಗಿದ್ದಾಕೆ ಅಂದ್ರೆ ತಪಸ್ಸು, ಭಗವಂತನ ನಾಮಸ್ಮರಣೆ ಹೇಳ್ಕೊಳೋದಕ್ಕೆ ಬೇರೆ ಬೇರೆ ದಿಕ್ಕಿಗೆ ಹೋಗ್ತಾ ಇದ್ದಾರೆ ಅಂತ ನಾವಿಲ್ಲಿ ತಿಳ್ಕೊಬೇಕಾಗತ್ತೆ. ಪಶ್ಚಿಮ ದಿಕ್ಕಿಗೆ ವಿಶ್ವಾಮಿತ್ರರು ಮಹೋಗ್ರವಾಗಿರುವಂತಹ ತಪಸ್ಸನ್ನು ಮಾಡ್ಕೊಳ್ತಾರಂತೆ. ಇದೇ ಕಾಲದಲ್ಲಿ ಅಯೋಧ್ಯೆಯನ್ನು ಪರಿಪಾಲನೆ ಮಾಡುವಂತ ಅಂಬರೀಷ ಅನ್ನುವಂಥ ರಾಜು ಪರಿಪಾಲನೆ ಮಾಡ್ತಾ ಇದ್ದ. ಆಗ ಯಾಗ ಮಾಡೋದಕ್ಕೆ ಮೊದಲಿಡ್ತಾರಂತೆ ಕುದುರೆಯನ್ನು ಇಂದ್ರ ಎತ್ಕೊಂಡು ಹೋಗ್ಬಿಡ್ತಾನೆ. ನಾನು ಕುದುರೆಯನ್ನು ಯಾಕೆ ಎತ್ಕೊಂಡು ಹೋಗ್ಬಿಡ್ತಾರೆ ಅಂತ ಕೆಲವಷ್ಟು ಸಂಚಿಕೆಗಳ ಹಿಂದೆ ಹೇಳಿದ್ದೆ. ಯಾರಾದರೂ ಕೋರಿಕೆ ಇಲ್ಲದೆ ಆತ್ಮಜ್ಞಾನಕ್ಕೋಸ್ಕರ ಚಿತ್ತಶುದ್ಧಿಗೋಸ್ಕರ ಯಾರಾದರೂ ಯಾಗ ಮಾಡ್ತಾ ಇದ್ರೆ ಅಂತಂದ್ರೆ ಅಂಬರೀಷರು ಈ ಕೋರಿಕೆಯಿಂದ ಯಾಗವನ್ನು ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಪ್ರಸ್ತಾಪ ಮಾಡಿಲ್ಲ. ದಶರಥರು ಯಾಗವನ್ನು ಮಾಡ್ತಾರೆ, ಅಲ್ಲಿ ಕುದುರೆಯನ್ನು ಎತ್ಕೊಂಡು ಹೋಗ್ಲಿಲ್ಲ. ಯಾಕೆಂದ್ರೆ ಪುತ್ರರು ಬೇಕು ಅಂತ ಒಂದು ಕೋರಿಕೆಯಿಂದ ಮಾಡ್ತಾ ಇದ್ದಾರೆ. ಇಲ್ಲಿ ಕೋರಿಕೆ ಇಲ್ಲದಲೇ ಮಾಡಿದ್ರೆ ಅವ್ರಿಗೆ ಮುಕ್ತಿ ಬಂದ್ಬಿಡುತ್ತೆ. ಇಂತಹ ರಾಜರು ಮುಕ್ತಿ ಹೊಂದ್ಬಿಟ್ರೆ
ಯಾಗ ಮಾಡುವಂಥವ್ರು ಯಾರು? ದೇವತೆಗಳಿಗೆ ಅನ್ನ ಹೇಗಿದಾಗುತ್ತೆ, ಅದಕ್ಕೋಸ್ಕರನೇ ಇಂದ್ರ ದೇವತೆಗಳಿಗೆ ಅನ್ನವನ್ನು ಒದಗಿಸೋದಕ್ಕೋಸ್ಕರ ಈ ತರ ಕುದುರೆ ಎತ್ಕೊಂಡು ಹೋಗ್ತಾ ಇರ್ತಾರೆ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಕುದುರೆಯನ್ನು ತಗೊಂಡೋಗ್ಬಿಡ್ತಾರೆ. ಅಶ್ವ ಸಿಕ್ಕದೇ ಇದ್ರೆ ತನಗೆ ಒಳ್ಳೇದಾಗೋದಿಲ್ಲ ಅಂತ ಮಹರ್ಷಿಗಳು ಹೇಳ್ತಾರೆ, ಅಲ್ಲಿ ಕುತ್ಕೊಂಡಿರುವಂತ ಅರ್ಚಕರು. ಆದ್ರೆ ಅಶ್ವಕ್ಕೆ ಬದಲಾಗಿ ಒಬ್ಬ ಮನುಷ್ಯನನ್ನು ತಗೊಂಡ್ಬಂದು ಯಾಗವನ್ನು ಪೂರ್ತಿ ಮಾಡ್ಬೋದು ಅಂತಂತಾರಂತೆ. ಅದು ಕೂಡ ಬಲವಂತವಾಗಿ ಎತ್ಕೊಂಡ್ ಬರೋದಲ್ಲ, ಅಂತಂದ್ರೆ ನಾನು ರಾಜ ಯಾರನ್ನಾದ್ರೂ ಎತ್ಕೊಂಡ್ಬಂದು ಬಲಿ ಕೊಡೋದಲ್ಲ, ಅಂದ್ರೆ ನ್ಯಾಯಬದ್ಧವಾಗಿ ತಗೊಂಡ್ಬರ್ಬೇಕು ಅಂತ ಅಲ್ಲಿ ಹೇಳ್ತಾರಂತೆ. ಒಬ್ಬ ಮನುಷ್ಯನನ್ನು ಕರ್ಕೊಂಡು ಬರೋದಕ್ಕೋಸ್ಕರ ಅಂಬರೀಷ ಹೊರಟು ಬಂದು ಒಂದ್ ಹತ್ರ ಇರ್ತಾರಂತೆ. ಭೃಗುತುಂಗ ಅನ್ನುವಂಥ ಪರ್ವತ ಶಿಖರದ ಮೇಲೆ ರುಚಿಕ ಆತನ ಹೆಂಡತಿ ಮಕ್ಕಳು ಕುತ್ಕೊಂಡಿರ್ತಾರಂತೆ. ಆಗ ಅಂಬರೀಷ ಅವ್ರ ಹತ್ರ ಹೋಗ್ಬಿಟ್ಟು ತನಗೆ ಯಾಗಾಶ್ವ ಅಪಹರಣಕ್ಕೆ ಗುರಿಯಾಗಿದೆ, ಆದ್ದರಿಂದ ನನಗೆ ಒಂದು ಬಲಿಪಶು ಬೇಕಾಗಿದೆ, ನಿಮ್ಗಿರುವಂತ ಮಕ್ಕಳಲ್ಲಿ ನನಗೆ ಒಬ್ಬನನ್ನು ಅನುಗ್ರಹಿಸಿ ಅಂತ ಹೇಳ್ತಾರಂತೆ. ಈಗ ರುಚಿಕರಂತಾರಂತೆ, ನನ್ನ ದೊಡ್ಡ ಮಗ ಧರ್ಮ ಸಂತಾನ ಪೂರ್ವ ಜನ್ಮದಲ್ಲಿ ಮಾಡಿರುವಂತ ಪುಣ್ಯ ಫಲದಿಂದ ದೊಡ್ಡ ಮಗನನ್ನು ಕೊಡ್ತಾನೆ, ಆದ್ದರಿಂದ ನಾನು ಅವನನ್ನು ಕೊಡೋದಿಲ್ಲ ಅಂತಂತಾರಂತೆ. ಶಾಸ್ತ್ರ ಪ್ರಕಾರ ಕಟ್ಟ ಕಡೆಯದಾಗಿರುವಂಥವ್ರು ಕೊಟ್ರೆ ಐಶ್ವರ್ಯ ಹೋಗುತ್ತೆ, ಆದ್ದರಿಂದ ಮಧ್ಯ ಮಗನಾಗಿರುವಂತ ಸುನಕ್ಷೇಪರನ್ನು ಅಂಬರೀಷನೊಂದಿಗೆ ಕಳಿಸ್ತಾರಂತೆ. ಆಗ ಕಳಿಸ್ಕೊಡ್ತಾರಂತೆ. ಇದೇನಪ್ಪ ಇದು, ತಂದೆ ತಾಯಿಯಾಗಿದ್ದು ಬಲಿ ಕೊಡೋದಕ್ಕೆ ಕಳಿಸ್ಕೊಡ್ತಾರೆ, ಇವರೇನು ತಂದೆ ತಾಯಿನ ಎತ್ತಿದಾರ ಇಲ್ವಾ ರಾಕ್ಷಸರ ಅಂತ ಅನ್ಸುತ್ತೆ. ಅದು ಲಕ್ಷ ಗೋವುಗಳನ್ನು ತೆಗೆದುಕೊಂಡು ಏನಪ್ಪ ಈ ತರ ಆ ಕಾಲದಲ್ಲೂ ಇದಾರ ಅಂತಂದು ನಾವೇನೋ ಕೆನ್ನೆ ಹೊತ್ಕೊಬೇಕಾಗಿರೋಂಥ ಕೆಲಸ ಇಲ್ಲ. ಇಲ್ಲಿ ರುಚಿಕರ ಯಾಕೆ ಕೊಟ್ಟಿದ್ದಾರೆ ಅಂತ ವಿವರಣೆ ಮಾಡ್ತಾರೆ. ಪೂರ್ತಿಯಾಗಿ ತಿಳ್ಕೊಂಡು ಮಾತಾಡಬೇಕು. ಇಲ್ಲಿ ನಿಲ್ಲಿಸ್ಬಿಟ್ಟು ಏನಂದ್ರೆ ಅದೇ ಮಾತನಾಡುವಂಥ ಅಜ್ಞಾನ ಮಾತ್ರ ನಮ್ಮ ಭಾರತೀಯರಿಗೆ ಹೋಗ್ಬೇಕು ಅಂತ ಶ್ರೀರಾಮಚಂದ್ರ ಪ್ರಭು ಆಳವಾಗಿರುವಂಥ ಜ್ಞಾನ ಇರುವಂಥ ಇದನ್ನ ತಿಳಿಸುವಂಥ ಒಂದು ಸಹನೆ ಶಕ್ತಿಯನ್ನು, ಓದುವಂಥ ಒಂದು ಶಕ್ತಿಯನ್ನು ಕೊಡಬೇಕು ಅಂತ ಪರಮಾತ್ಮನಲ್ಲಿ ನಾನು ಬೇಡ್ಕೊತಾ ಇದ್ದೀನಿ. ರಾಜ ಬದುಕಿದ್ರೆ ರಾಜ್ಯ ಚೆನ್ನಾಗಿರುತ್ತೆ, ರಾಜ ಬದುಕಬೇಕು ಅಂದ್ರೆ ಯಾಗ ಪೂರ್ತಿ ಆಗಬೇಕು. ಯಾಗ ಪೂರ್ತಿ ಮಾಡೋದಕ್ಕೋಸ್ಕರ ತನ್ನ ಮಗಳನ್ನು ಕಳಿಸ್ಕೊಡ್ತಾರೆ. ಆಗ ಲಕ್ಷ ಗೋವುಗಳನ್ನು ಕೊಟ್ಬಿಟ್ಟು ದಾನ ಇದು ಮಾಡ್ತಾರಂತೆ. ಸುನಕ್ಷೇಪರನ್ನು ತೆಗೆದುಕೊಂಡು ಹೋಗ್ಬಿಟ್ಟು ಪ್ರಯಾಣ ಮಾಡಿ ಇರುವಂತ ಕಾಲದಲ್ಲಿ ಸ್ವಲ್ಪ ಕಾಲ ವಿಶ್ರಾಂತಿ ತೆಗೆದುಕೊಳ್ಳೋಣ ಅಂತ ಒಂದತ್ರ ನಿಲ್ಲಿಸ್ತಾರಂತೆ. ಆಗ ಸುನಕ್ಷೇಪ ನೋಡ್ಬಿಟ್ಟು ಆಶ್ರಮದಲ್ಲಿ ಹೋಗ್ಬಿಟ್ಟು ಯಾರ ಮೇಲೆ ಬೀಳ್ತಾರೆ ಅಂತಂದ್ರೆ ವಿಶ್ವಾಮಿತ್ರರ ಕಾಲ್ ಮೇಲೆ ಬೀಳ್ತಾರಂತೆ. ನಿಮ್ಮ ಅಕ್ಕನ ಮಗನಾಗಿರುವಂಥವ್ರು ಅಂತಂದ್ರೆ ರುಚಿಕ ಮಹರ್ಷಿಗಳು ಅಂತ ನಾನು ಕೆಲವಷ್ಟು ಸಂಚಿಕೆಗಳ ಹಿಂದೆ ಮನವಿ ಮಾಡಿದ್ದೆ. ಅಂದ್ರೆ ರುಚಿಕರು ಮತ್ತೆ ಇವರು ಶರೀರ ಬಿಟ್ಟಿರುವಂಥದ್ದು ಕೆಲವಷ್ಟು ಸಂಚಿಕೆ ಹಿಂದೆ ಇದು ಮಾಡಿದ್ದು. ಈ ಸುನಕ್ಷೇಪ ಏನಾಗಬೇಕು ಅಂತಂದ್ರೆ ಸೋದರಳಿ ಆಗ್ಬೇಕು. ನಾನು ನಿಮ್ಮ ಅಕ್ಕನ ಮಗ, ನಿಮ್ಗೆ ಏನಾಗ್ತೀನಿ ಅಂತಂದ್ರೆ ನಿಮ್ಗೆ ಸೋದರಳಿ ಆಗ್ತೀನಿ. ದೊಡ್ಡವನ್ನ ಅಪ್ಪ ಕೊಡೋದಿಲ್ಲ ಅಂತಂದ್ರು ಕಟ್ಟ ಕಡೆಯವ್ರನ್ನ ಅಮ್ಮ ಕೊಡೋದಿಲ್ಲ ಅಂತಂದ್ರು ಮಧ್ಯವರ್ಗದಲ್ಲಿ ಹುಟ್ಟಿರೋದ್ರಿಂದ ನನ್ನನ್ನು ಯಾಗ ಪಶುವಾಗಿ ಕೊಟ್ಟಿದ್ದಾರೆ. ಆದ್ದರಿಂದ ನನಗೆ ದೀರ್ಘಕಾಲ ಬದುಕಿ ತಪಸ್ಸನ್ನು ಮಾಡಿ ಸ್ವರ್ಗಲೋಕ ಹೊಂದಬೇಕು ಅಂತ ಇದೆ, ಆದ್ದರಿಂದ ನನ್ನನ್ನು ರಕ್ಷಿಸಿ ಅಂತ ಅಂತಾರಂತೆ. ರಕ್ಷಿಸಿ ಅಂತಂದಾಗ ವಿಶ್ವಾಮಿತ್ರರು ಹೇಗೆ ರಕ್ಷಣೆ ಮಾಡ್ತಾರೆ, ಹೇಗೆ ಇವರನ್ನು ಕಾಪಾಡ್ಕೊಳ್ತಾರೆ ಅಂತಂದ್ರೆ ಒಂದು ಸೋದರ ಮಾವನಿಗೆ ಸೋದರ ಅಳಿಯಂದರ ಮೇಲಾಗ್ಲಿ ಸೋದರ ಸೊಸೆಯಂದರ ಮೇಲಾಗ್ಲಿ ತಾಯಿ ಎಷ್ಟು ಮಂಕಾರ ಇರುತ್ತೋ ಏನೋ ಅಷ್ಟೇ ಮಂಕಾರ ಇರುತ್ತೆ. ಗಣಪತಿಗೂ ಕೂಡ ಶ್ರೀಕಾಂತ ಮಾತುಲವಹಸ್ಯ ಅಂತಂತಾರೆ. ಅಂತಂದ್ರೆ ವಿಷ್ಣುಮೂರ್ತಿಯ ಒಂದು ಅಳಿಯ ಅಂತ ಹೇಳ ಒಂದು ನಾಮ ಕೂಡ ಇದೆ. ಅಂತಂದ್ರೆ ಪಾರ್ವತೀ ದೇವಿ ತಂಗಿಯಾದರೆ ಅಣ್ಣನಾಗಿರುವಂತ ವಿಷ್ಣುಮೂರ್ತಿಗೆ ಗಣಪತಿ ಸೋದರಳಿಯ ಅಂತಂತಾರೆ. ಇದು ಒಂದು ಮಧುರವಾಗಿರುವಂತ ಒಂದು ಬಾಂಧವ್ಯನೇ ಅಂತ ಅನ್ಕೋಬೇಕು. ಅಂತಂದ್ರೆ ನಮಗೂ ಏನು ಪ್ರೀತಿ ಹುಟ್ಟುವಂಥದ್ದು ಯಾರು ನೋಡಿದ್ರೆ ಹುಟ್ಟುತ್ತೆ, ಯಾರು ನೋಡಿದ್ರೆ ನಾವು ಸ್ವತಂತ್ರವಾಗಿ ಮಾತಾಡ್ತೀವಿ ಅಂತಂದ್ರೆ ಒಂದು ಸೋದರತ್ತೆ ಸೋದರ ಮಾವಂದ್ರ ಆ ಪ್ರೀತಿಗೆ ನಾವು ಏನ್ ಹೇಳ್ಬೇಕು ಅಂತಂತಾನೆ ಅರ್ಥ ಆಗೋದಿಲ್ಲ. ಅಂತಂದ್ರೆ ಒಂದು ಶಾಸ್ತ್ರದಲ್ಲಿ ಹೇಳ್ತಾರೆ, ತಾಯಿ ಸತ್ರೆ ಸೋದರ ಮಾವ ಇರ್ಬೇಕಂದ್ರೆ ತಂದೆ ಇಲ್ದಿದ್ರು ಪರವಾಗಿಲ್ವಂತೆ. ಅಂದ್ರೆ ತಂದೆ ಇದ್ರೆ ಬೇರೆ ಮದುವೆ ಮಾಡ್ಕೊಂಡು, ತಾಯಿ ಇದ್ರೇನೆ ಅಲ್ಲಿ ಮಮಕಾರ ಇರುತ್ತೆ. ಆದ್ರೆ ತಾಯಿ ಹೋದ ನಂತರ ಅವನಿಗೆ ಮಮಕಾರನೇ ಹೋಗ್ಬಿಡುತ್ತೆ. ಆದ್ರೆ ಸೋದರ ಮಾವ ಇದ್ರೆ ತನ್ನ ಸೋದರ ಸಂತಾನ, ಅಕ್ಕನ ಸಂತಾನ, ತಂಗಿಯ ಸಂತಾನ ಉಳಿಬೇಕು, ಅವ್ರ ಜೀವನ ಚೆನ್ನಾಗಿರ್ಬೇಕು ಅಂತ ಅನ್ನುವಂಥದ್ದು ಎಷ್ಟು ತಾಪತ್ರಯ ಪಡ್ತಾರೆ ಅಂತಂದ್ರೆ
ಅಂತಂದು ಆಗಿನ ಕಾಲದಲ್ಲಂತೂ ಮನೆಯಲ್ಲೇ ಇಟ್ಕೊಂಡು ಓದಿಸಿ ಅವ್ರ ಮಕ್ಕಳನ್ನು ಕೊಟ್ಟು ಎಷ್ಟು ಒಂದು ಮಧುರವಾಗಿರುವಂಥ ಸಂಬಂಧ ಅಲ್ವಾ. ಸೋದರ ಅಳಿಯ ಸೋದರ ಸೊಸೆ ಇದು ಅಂತಂದ್ರೆ ಮದುವೆಗಳಲ್ಲೂ ಕೂಡ ನಾವು ಕಾಣ್ತೀವಿ. ತಂದೆ ತಾಯಿ ನಂತರ ಯಾರಿಗೆ ಸ್ಥಾನ, ಸೋದರ ಮಾವನ್ ಕರ್ಕೊಂಬರ್ರಪ್ಪ ವಾಸಿಂಗ ಕಟ್ಟಬೇಕು, ಸೋದರ ಮಾವನ್ ಕರ್ಕೊಂಬರ್ರಿ ಈ ಶಾಸ್ತ್ರ ಮಾಡಬೇಕು ಅಂತ ಹೇಳ್ತಾರೆ. ಅಂತಂದ್ರೆ ಸೋದರ ಮಾವ ಸೋದರಳಿಯ ಅಂತಂದ್ರೆ ಇವನ್ನೆಲ್ಲ ಇಟ್ಟಿರೋದು ಯಾಕೆಂದ್ರೆ ಭಗವಂತ ಅಷ್ಟು ಅನುಬಂಧವನ್ನು ಯಾಕೆ ಇಟ್ಟಿದ್ದಾನೆ ಅಂತಂದ್ರೆ ಅಲ್ಲಿ ಅಕ್ಕ ತಂಗಿಯರು ಅಣ್ಣ ತಮ್ಮಂದರ ಒಂದು ಸಂಬಂಧ ಶಾಶ್ವತವಾಗಿರ್ಬೇಕು, ಅದು ಆಜನ್ಮವಾಗಿರ್ಬೇಕು ಅಂತಂತ ಒಂದು ಉದ್ದೇಶದಿಂದ ಈ ತರ ಶಾಸ್ತ್ರಗಳಲ್ಲಿ ಸೋದರ ಮಾವಂದನ್ನ ಇನ್ಕ್ಲೂಡ್ ಮಾಡಿದ್ದಾರೆ ಅಂತಂತ ನಮ್ಮ ಶಾಸ್ತ್ರಗಳು ಹೇಳ್ತಾ ಇರ್ತಾರೆ. ನೋಡೋಣಂತೆ ಸುನಕ್ಷೇಪರನ್ನ ಹೇಗೆ ರಕ್ಷಣೆ ಮಾಡ್ತಾರೆ, ಬಲಿ ಆಗೋದಿಲ್ವಾ, ಏನ್ ಮಾಡ್ತಾರೆ ವಿಶ್ವಾಮಿತ್ರರು, ಅದೇನ್ ದಾರಿ ಉಳಿತಾರೆ ಅಂತಂತ ಮಹರ್ಷಿಗಳಾಗಿರುವಂತ ವಿಶ್ವಾಮಿತ್ರರ ಪಾದ ಪದ್ಮಗಳಿಗೆ ನಮಸ್ಕಾರ ಮಾಡ್ತಾ ರಾಮಾಯಣವನ್ನು ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ನಮ್ಮ ಚಾನೆಲ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಜೈ ಶ್ರೀರಾಮ್. ಕೇಳಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.